ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ಯಾರ ಬರ್ತಡೆ? ಏನ ಬರ್ತಡೆ? ಏರ್ನ ಬಾಬಾದೇನಿ ಬರ್ತಡೆ. ಶೈಶಂದು 2ನೇ ವರ್ಷದ್ದು ಹುಟ್ಟಿದ ಹಬ್ಬ. ಹಾಗಾಗಿ ನಾವೆಲ್ಲರೀಗ ಮುಂಡಾಜೆಗೆ ಬಂದಿದ್ದೇವೆ. ಮುಂಡಾಜೆಯಲ್ಲಿ ಇವತ್ತು ಸೆಲೆಬ್ರೇಷನ್ ದೊಡ್ಡದಾಗಿಲ್ಲ, ಸಣ್ಣದಾಗಿ, ನಮ್ದು ಕ್ಲೋಸ್ ರಿಲೇಷನ್ಗಳ ಮಧ್ಯೆ ಮಾತ್ರ. ಹಾಗಾಗಿ ಇವತ್ತು ಈ ವ್ಲಾಗ್ ನೋಡಿ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈಗ ಇನ್ನು ನಾವು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ. Happy birthday to you. Happy birthday to you. Happy birthday to you, Aisha. Happy birthday to you. ನಾವೊಂದು ಸೆಲೆಬ್ರೇಟ್ ಮಾಡುವಾಗ 9 ಗಂಟೆ ಆಗಿತ್ತು. ಯಾಕಂದರೆ ಎಲ್ಲರೂ ಡ್ಯೂಟಿ ಮುಗಿಸ್ಕೊಂಡು ಬಂದದಲ್ವ, ಹಾಗಾಗಿ ಲೇಟ್ ಆಗಿತ್ತು. ಎಲ್ಲ ಸ್ನಾನ ಎಲ್ಲ ಮಾಡುವಾಗ ಲೇಟ್ ಆಗಿತ್ತು. ಹಾಗಾಗಿ ಸ್ವಲ್ಪ ಸೈಶಂದು ಎನರ್ಜಿ ಕೂಡ ಕಡಿಮೆ ಆಗಿದೆ, ಟೈಮ್ ಆಯ್ತಲ್ವ. ಹಾಗಾಗಿ ಅದರೊಳಗೆ ಕೇಕೆಲ್ಲ ಕಟ್ ಮಾಡೋದಂದ್ರೆ ಇಷ್ಟನೇ. ಎಲ್ಲರ ಬರ್ತ್ಡೇಯಲ್ಲೂ ಅವಳೇ ಕೇಕ್ ಕಟ್ ಮಾಡ್ತಾಳೆ ನೋಡಿ. ಅವಳ ಅಪ್ಪನಿಗೊಂದು ಎನರ್ಜಿಯಿಂದ ಕೇಕ್ ಕೊಟ್ಲು ಅವಳು. ಅವಳ ಅಪ್ಪ ಕೂಡ ಇವತ್ತು ಬೆಳಿಗ್ಗೆ ಬಂದದ್ದು ಗೋವಾದಿಂದ. ನೆಕ್ಸ್ಟ್ ಅವರ್ ರಿಟರ್ನ್ ಹೋಗುವಾಗ ಸೈಶ ಕೂಡ ಹೋಗ್ತಾಳೆ ಗೋವಾಗೆ. ನೋಡಿ, ಅದೊಂದು ಖುಷಿಯಿಂದ ತಿನ್ಲು. ಇದು ಅವಳ ಅಪ್ಪ ಅಮ್ಮ. ಇದು ಸೈಶನ ಮುತ್ತಜ್ಜಿ, ಇದು ಸೈಶನ ಚಿಕ್ಕ, ಇದು ಸೈಶನ ಅಜ್ಜಿ ಮತ್ತು ಅಜ್ಜ, ಇದು ಸೈಶನ ಮಾವ ಕೀರ್ತಿ ಮಾಮು, ಇದು ಸೈಶನ ಚಿಕ್ಕಪ್ಪಂದಿರು. ಇದು ಕೀರ್ತಿ ತಂದ ಹೇರ್ ಬ್ಯಾಂಡ್ಸ್ ನೋಡಿ, ಕ್ಯೂಟ್ ಆಗಿದೆ, ಕಲರ್ಫುಲ್ ಆಗಿದೆ ನೋಡಿ. ಅವಳಿಗೆ ಕೂಡ ಇಷ್ಟ ಆಯ್ತು. ಇದು ನಮ್ಮ ಅಪ್ಪ ಅಮ್ಮ. ಇದೆಲ್ಲ ಸೈಶನ ಚಿಕ್ಕಪ್ಪಂದಿರು. ಇದು ನಮ್ಮ ಅತ್ತೆ ಮತ್ತು ಮಾವ. ಈಗ ಗಿಫ್ಟ್ ಒಮ್ಮೆ ಓಪನ್ ಮಾಡುವ. ಅವಳು ಕೂಡ ಅಲ್ಲೇ ಹಠ ಮಾಡಿದ್ಲು ಓಪನ್ ಇಲ್ಲೇ ಮಾಡಬೇಕಂತ. ಹಾಗಾಗಿ ನಾವು ಅಲ್ಲೇ ಓಪನ್ ಮಾಡಿದ್ವಿ. ಇದು ಸೈಶನ ಚಿಕ್ಕಪ್ಪ, ಪ್ರಕಾಶ್ ಚಿಕ್ಕಪ್ಪ ಕೊಟ್ಟದ್ದು. ಅವಳು ಪುಟ್ಟ ಅಂತ ಕರೀತಾಳೆ, ಪುಟ್ಟ ಚಿಕ್ಕಪ್ಪ ಅಂತ. ಅವನು ಕೊಟ್ಟದ್ದು ನೋಡಿ, ತುಂಬ ಕ್ಯೂಟ್ ಆಗಿದೆ. ಅವಳಿಗೆ ಕೂಡ ಇಷ್ಟ ಆಯ್ತಿದ್ದು. ಮತ್ತು ಅದರಲ್ಲೂ ಒಂದು ಡ್ರೆಸ್ ಕೊಟ್ಟಿದ್ದಾರೆ. ಇದು ಕೊಟ್ಟದ್ದು ನಮ್ಮ ಅತ್ತೆ ಮಾವ, ಅಂದರೆ ಸೈಶನ ಅಜ್ಜಿ ಮತ್ತು ಅಜ್ಜ ಕೊಟ್ಟದ್ದು ನೋಡಿ. ಇದು ಪುಟ್ಟ ಕೊಟ್ಟ ಗಿಫ್ಟಲ್ಲಿ ಇತ್ತು. ಮತ್ತು ಇದು ಡ್ರೆಸ್ ಶ್ರೇಯ ಇದ್ದಾರೆ ಅಲ್ವಾ, ಅವರ ಅಪ್ಪ ಅಮ್ಮ ಕೊಟ್ಟದ್ದು ನೋಡಿ ಇದು. ಮತ್ತು ನೆಕ್ಸ್ಟ್ ಇದು ಪ್ರವೀಣ್ ಎಸ್ಗೆ ಕೊಟ್ಟದ್ದು, ಪಾಪಣ್ಣ ಅವನು ಕೊಟ್ಟ ಗಿಫ್ಟ್ ಇದು. ಸೈಶನಿಗೆ ಚಿಕ್ಕಪ್ಪ ಆಗಬೇಕು ಅವನು. ಅವಳಿಗೆ ಇದು ಕೂಡ ಇಷ್ಟ ಆಯಿತು, ಅದವಳೆಲ್ಲ ಫೇವ್ರೇಟ್. ಮತ್ತು ಅವಳು ಕೈಯಲ್ಲಿ ಇಟ್ಕೊಂಡಿದ್ದಾಳೆ ಅಲ್ವಾ ಬ್ಯಾಗ್, ಅದು ಕೀರ್ತಿ ಕೊಟ್ಟ ಗಿಫ್ಟಲ್ಲಿ ಇತ್ತು. ಮತ್ತು ಇದು ನಾವು ಕೊಟ್ಟ ಗಿಫ್ಟ್. ನಾವು ಲಾಸ್ಟ್ ಟೈಮ್ ಕೂಡ ಫೋಟೋ ಫ್ರೇಮೇ ಕೊಟ್ಟದ್ದು. ಅದು ಸ್ವಲ್ಪ ದೊಡ್ಡದಿತ್ತು, ಅದು ಚಿಕ್ಕದು ಸ್ವಲ್ಪ. ಇದು ಈ ಇಯರ್ ನಾವು ಫೋಟೋ ಶೂಟ್ ಮಾಡಿದ್ವಿ ಅಲ್ಲ, ಅದೇ ಫೋಟೋ ಹಾಕಿ ಕೊಟ್ಟದ್ದು ನೋಡಿ. ಅವಳ ಬ್ಯಾಗಲ್ಲಿ ಆಟ ಆಡೋದ್ರೊಂದಿಗೆ ಬ್ಯುಸಿ ಆಗಿದ್ದಾಳೆ. ಈಗೆಲ್ಲ ಕೇಕೆಲ್ಲ ಪಾಲ್ಕಟ್ಟಿ ಆಯಿತು ನಮ್ಮದು. ಸಲಾಡ್ ಕೂಡ ರೆಡಿಯಾಗಿದೆ, ಐಸ್ ಕ್ರೀಮ್ ಕೂಡ ಇದೆ.
ಮತ್ತು ಇವತ್ತು ಸೇಮೆ ದಡ್ಡೆ, ಕೋರಿ ಸುಕ್ಕ, ಚಿಕನ್ ಸಾರು, ಕಬಾಬು ಇಷ್ಟೇ. ನಮ್ಮ ಲೇಡೀಸ್ ಎಲ್ಲ ಕಿಚನಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಊಟ ಕೊಡಲಿಕ್ಕೆ. ಇದು ನಮ್ಮ ಅಜ್ಜಿ ನೋಡಿ, ಅವರು ಕೂಡ ಕಾಯ್ತಿದ್ದಾರೆ, ಅವರಿಗೆ ಕೂಡ ಹಸಿವಾಗಿದೆ, ಇವತ್ತು ಲೇಟ್ ಆಯ್ತಲ್ವ ಹಾಗಾಗಿ. ಎಲ್ಲ ಮಾತಾಡೋದ್ರಲ್ಲಿ ಬ್ಯುಸಿ, ಎಲ್ಲರಲ್ಲಿ ಅಲ್ಲೇ ಬಿದ್ಕೊಂಡಿದ್ದಾರೆ. ಕಸ ಎಲ್ಲೇ ಅಂದರೆ ಅದು ಸೆಲೆಬ್ರೇಟ್ ಮಾಡುವಾಗ ಆದದ್ದು. ಸೈಷ ಕೂಡ ಊಟ ಮಾಡ್ತಿದ್ದಾಳೆ. ಇದೊಂದು ಆಪ ಮಾಡಿಸಿದ್ವಿ, ಅದೊಂದಿತ್ತು. ಶ್ರೇಯ ನೋಡಿ ಡ್ರೆಸ್ ಕೂಡ ಚೇಂಜ್ ಮಾಡಿ ಬಂದರು. ಇನ್ನು ಊಟ ಬಡಿಸುವ. ಹುಡುಗರೆಲ್ಲ ಫಸ್ಟ್ ರೌಂಡಲ್ಲಿ ಕೂತ್ಕೊಂಡ್ರು, ನಾವು ಹುಡುಗಿಯರೆಲ್ಲ ನೆಕ್ಸ್ಟ್ ತಿಂದದ್ದು. ಎಲ್ಲ ಊಟ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಊಟ ಮಾಡುವಾಗ ನಾವು ಒಂದು 10 ಗಂಟೆ ಆಗಿದೆ. ಮತ್ತು ನಾವು ಜಾತ್ರೆಗೆ ಹೋಗುವ ಪ್ಲ್ಯಾನ್ ಕೂಡ ಕ್ಯಾನ್ಸಲ್ ಮಾಡಿದ್ವಿ. ಜಾತ್ರೆಗೆ ಹೋಗುವ ಅಂತ ಇದ್ವಿ, ಮತ್ತು ಟೈಮ್ ಆಯ್ತಲ್ವ ಹಾಗಾಗಿ ಹೋಗೋದು ಡೌಟು. ನೋಡಿ ಸೈಷಾ ಕೂಡ ಊಟ ಮಾಡ್ತಿದ್ದಾಳೆ. ಊಟ ಮಾಡಿದ್ದಲ್ಲ, ಅವಳು ಸೇಮೆ ದಡ್ಡಿಯ ಜೊತೆ ಆಟ ಆಡಿದ್ದು, ನೂಡಲ್ಸ್ ತಿಂದಾಗೆ ತಿಂತಿದ್ದಾಳೆ ನೋಡಿ. ನಿದ್ದೆ ಬರ್ತಿದೆ ಆದರೆ ಕೂಡ ತಿಂತಿದ್ದಾಳೆ. ನೋಡಿ ಶ್ರಾವ್ಯ ಕೂಡ ಊಟ ಮಾಡ್ತಿದ್ದಾಳೆ. ಈ ಕಡೆಯಿಂದ ಶ್ರೇಯ ಕೂಡ ಊಟ ಮಾಡ್ತಿದ್ದಾಳೆ. ಮತ್ತು ಈಗ ಎಲ್ಲರೂ ಊಟಕ್ಕೆ ಕೂತಿದ್ದೇವೆ ನೋಡಿ. ನಾವೆಲ್ಲ ಒಟ್ಟು ಸೇರಿದರೆ ಹೀಗೇ ಊಟ ಮಾಡೋದು. ಕಸ ಎಲ್ಲ ಉಂಟು, ಯಾಕಂದರೆ ಗೊತ್ತುಂಟಲ್ಲ ಗಮ್ಮತ್ ಅಂತ ಹೇಳಿದರೆ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ. ಈಗ ಸೈಷನ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಈಗೆಲ್ಲ ಅರ್ಧ ಜನ ಊಟ ಮಾಡ್ತಿದ್ದಾರೆ, ಇನ್ನು ನಾವು ಅರ್ಧ ಜನ ಬಡಿಸುವ ಕೆಲಸದಲ್ಲಿದ್ದಾರೆ. ಮತ್ತು ಈಗ ನಾವು ಧರ್ಮಸ್ಥಳ ಜಾತ್ರೆಗೆ ಆದರೆ ಹೋಗುವಂತಿದ್ದೇವೆ. ಈಗ ಟೈಮೇನು ಜಾಸ್ತಿ ಆಗಲಿಲ್ಲ, ಈಗ ಒಂದು 9:30 ಆಯ್ತಷ್ಟೇ. ಆದರೆ ಈಗ ಹೋಗೋದು ನಾವು ಜಾತ್ರೆಗೆ. ಹೋಗಿ ಬೇಗ ಬರ್ತೇವೆ, ಜಾಸ್ತಿ ಹೊತ್ತು ನಿಲ್ಲುವುದಿಲ್ಲ. ಆದರೆ ಹೋಗುವಂತಿದ್ದೇವೆ, ಮಕ್ಕಳು ಮಾತ್ರ, ದೊಡ್ಡವರೆಲ್ಲ ಬರಲಿಕ್ಕಿಲ್ಲ ಹಾಗಾಗಿ. ಮತ್ತು ನಾವು ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೇವೆ. ಇನ್ನು ನಾವು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೇವೆ, ಕಾಯ್ತಾ ಇರಿ. ಮತ್ತೇನಂತ ಹೇಳಿದರೆ ಸೈಷಾಂದು ಫಸ್ಟ್ ಬರ್ತ್ಡೇದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾವು ಇಲ್ಲಿ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿರ್ತೇವೆ, ಜಸ್ಟ್ ಮೆಮೊರಿಗೆ ಇರಲಿ. ಯೂಟ್ಯೂಬಲ್ಲಿ ಯಾವತ್ತು ಇರ್ತದಲ್ವ, ಅದಕ್ಕೋಸ್ಕರ ನಾವು ಈ ವಿಡಿಯೋ ಎಂಡಲ್ಲಿ ಹಾಕಿರ್ತೇವೆ, ನೀವು ನೋಡ್ಬೋದು. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.